ಕನ್ನಡ ಜಾಣಜಾಣಿಯರ ನಮಸ್ಕಾರ. ಸೌಜನ್ಯ ಗೌಡ ವಿಚಾರ ಮತ್ತೆ ಮುನ್ನೆಲೆ ಬರ್ತಾ ಇದೆ. ಅದು ಅವಾಗವಾಗ ಒಂದೊಂದು ಸಲ ಮುನ್ನೆಲೆ ಕಂತು ಪ್ರಕಾರ ಮುನ್ನೆಲೆ ಬರುತ್ತೆ, ಹಿಂದಕ್ಕೆ ಸರಿಯುತ್ತೆ, ಮುನ್ನೆಲೆ ಬರುತ್ತೆ, ಹಿಂದಕ್ಕೆ ಸರಿಯುತ್ತೆ. ಯಾಕೆ ಇದು ತಾರ್ಕಿಕ ಅಂತ್ಯ ಕಾಣಲ್ಲ? ಹೋರಾಟದ ದಿಕ್ಕೆಲ್ಲ ತಪ್ಪುತ್ತಾ ಇದೆಯಾ? ಇಲ್ಲಿ ಸೌಜನ್ಯ ಗೌಡ ಅಷ್ಟೇನಾ ಧರ್ಮಸ್ಥಳದಲ್ಲಿ? ಬೇರೆ ವಿಚಾರಗಳು ಯಾಕಷ್ಟೊಂದು ಪ್ರಾಮುಖ್ಯತೆ ಪಡೀತಾ ಇಲ್ಲ? ಅಥವಾ ಇಂದಷ್ಟು ಜನಕ್ಕೆ ಸೌಜನ್ಯ ವಿಚಾರ ಇತ್ಯರ್ಥ ಆಗೋದು ಇಷ್ಟ ಇಲ್ವಾ? ಹಂಗೆ ಜೀವಂತವಾಗಿರ್ಬೇಕಾ? ಅದು ಚಿನ್ನದ ಮೊಟ್ಟೆ ಇಡೋ ಕೋಳಿನ ಇದು? ಇಲ್ಲಿ ಇದೇ ವೀರೇಂದ್ರ ಹೆಗಡೆನ ಟೀಕೆ ಮಾಡಿದ ತಕ್ಷಣ ಇನ್ಯಾರೋ ಆತನ ಪರವಾಗಿ ನಿಂತ್ಕೊಂಡ್ಬಿಡ್ತಾರಲ್ವ? ದೇವಮಾನವ, ನಡೆದಾಡುವ ಮಂಜುನಾಥ, ಅಥವಾ ವೀರೇಂದ್ರ ಹೆಗಡೆಯನ್ನು ಟೀಕೆ ಮಾಡಿದ ತಕ್ಷಣ ಅಲ್ಲಿ ನೀವು ಮಂಜುನಾಥನ ಟಾರ್ಗೆಟ್ ಮಾಡ್ತಾಯಿದ್ರಾ, ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾಯಿದ್ರಾ ಅನ್ನೋ ಅರ್ಥದಲ್ಲಿ ಶುರು ಮಾಡ್ತಾರಲ್ಲ. ನಿಜವಾಗ್ಲೂ ಆ ಥರ ಆಗ್ತಾಯಿದೆಯಾ? ಅಥವಾ ಇನ್ನು ಎಷ್ಟು ದಿವಸ ಅಂತೇಳಿ ಬರೀ ವೀರೇಂದ್ರ ಹೆಗಡೆನೇ ಕೇಳ್ಕೊಂಡು ಕೂತ್ಕೊಳೋದು? ನಾವು ನಿಜವಾಗಲೂ ಯಾರನ್ನು ಕೇಳಬೇಕಿಲ್ಲ, ಯಾರ ವಿರುದ್ಧ ಧ್ವನಿ ಎತ್ತಬೇಕು? ಮತ್ತು ಹೋರಾಟ ಇಷ್ಟು ದಿವಸ ನಡೆದಿರೋದು ಯಾಕೆ ಸಕ್ಸಸ್ ಆಗ್ತಾಯಿಲ್ಲ? ಎಲ್ಲಿ ಅಡಿ ತಪ್ತಾ ಇದೆ? ಇಲ್ಲಿ ಸೌಜನ್ಯ ಅಂದ ತಕ್ಷಣ ಸೌಜನ್ಯ ಹೆಸರು ಜೊತೆನೇ ಇನ್ನೊಂದು ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗುತ್ತೆ. ಸೌಜನ್ಯಗಿಂತಲೂ ದೊಡ್ಡ ಮಟ್ಟದಲ್ಲಿ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಹಾಗಾದ್ರೆ ಜನಚಳವಳಿ ನಡೀತಾ ಇಲ್ವಾ? ಆ ಭಾಗದಲ್ಲಿ ಈಗಲೂ 10,000, 15,000, 20,000 ಜನ ಸೇರ್ತಾರೆ. ಅದು ಜನಚಳವಳಿ ಅಲ್ವಾ? ಒಂದು ಸಂಘಟನೆ ಅಂತ ಬಂದಾಗ, ಸೌಜನ್ಯ ಪರವಾಗಿ ಹೋರಾಡುತ್ತಿರುವ ಒಂದು ಸಂಘಟನೆ ಅಂತ ಬಂದಾಗ ಅದು ಯಾವ ಸಂಘಟನೆ? ಜನಚಳವಳಿಯಾಗಿ ಆ ಹೋರಾಟ ಬೀದಿಗೆ ಬಂದಾಗಲೇ ಸಕ್ಸಸ್ ಆಗೋದು ಅನ್ನೋದಕ್ಕೆ ಹಲವಾರು ಉದಾಹರಣೆ ಇದೆ. ಮೊನ್ನೆ ದೇವನಹಳ್ಳಿಯ ಚಂದ್ರಪಟ್ಟಣದ ರೈತರು 3 ವರ್ಷಗಳ ಕಾಲ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದು ನೋಡಿದ್ದೀವಿ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿ ಮನವಿ ಕೊಟ್ಟ ತಕ್ಷಣ ಕೊಡಲಿಲ್ಲ, ಯಾವ ತಾಯಿ ಇರೋದೇನೂ ಇಲ್ಲ, ಎಂಥದೂ ಇಲ್ಲ. 3 ವರ್ಷಗಳ ಹೋರಾಟ. ಮತ್ತು ಹಿಂದೆ ಡೆಲ್ಲಿಯಲ್ಲಿ ವರ್ಷಾನುಗಟ್ಟಲೆ ರೈತರು ಕೂತ್ಕೊಂಡು ಮೋದಿನ ಬಗ್ಸಂಗ್ ಮಾಡಿದ್ದು ಇದೆಯಲ್ಲ, ಇದು ಜನಚಳವಳಿ. ಸೌಜನ್ಯ ವಿಚಾರದಲ್ಲಿ ಈ ಜನಚಳವಳಿ ಆಗ್ತಾ ಇಲ್ವಾ? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳ ಮುಖಾಂತರ, ಅಥವಾ ಇನ್ಯಾರು ಸಿನಿಮಾ ತೆಗಿತಾರಂತೆ, ಸಿನಿಮಾ ತೆಗಿದ ತಕ್ಷಣ ಸೌಜನ್ಯ ನ್ಯಾಯ ಸಿಕ್ಬಿಡುತ್ತಾ? ಅದು ವಿಡಿಯೋಗಳು ಮಾಡಿದ ತಕ್ಷಣ ಸಿಕ್ಬಿಡುತ್ತಾ? ನನ್ನನ್ನು ಒಳಗೊಂಡು, ನನ್ನ ಬಿಟ್ಟು ನಾನು ಹೇಳ್ತಾ ಇಲ್ಲ, ನೋಡೋಣ ಇದನ್ನೆಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಣಿಯರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಗೊತ್ತಿದೆ 2012-13ರಲ್ಲಿ ಮೊಟ್ಟ ಮೊದಲು ಈ ಸೌಜನ್ಯ ಕೇಸು ಬಂದಾಗ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಣ್ಣ ಪುಟ್ಟ ಪ್ರತಿರೋಧ ಆಗಿರ್ಬೋದು ಆ ಭಾಗದಲ್ಲಿ. ಅಂದರೆ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರ, ಅದು ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಎಷ್ಟು ಹೆಸರು ಮಾಡಿತ್ತು ಗೊತ್ತಿದೆ ನಿಮಗೆ. ಆದರೆ ಮುಖವಾಡಗಳು ಹಾಕ್ಕೊಂಡಿತ್ತಲ್ಲ, ಅದರ ನಡುವೆ ಆ ಗರ್ಭದಲ್ಲಿ ಇಟ್ಕೊಂಡಂತಹ ಒಂದು ರೀತಿಯ ಈ ಕೊಳಕಿತ್ತಲ್ಲ, ಮನುಷ್ಯ ವಿರೋಧಿ, ಜೀವ ವಿರೋಧಿಯಾದಂತಹ ಗರ್ಭದಲ್ಲಿ ಅಡಗಿಸಿಟ್ಕೊಂಡಂಥ ಆ ಒಂದು ಕತ್ತಲೆ ಇತ್ತಲ್ಲ, ಅದನ್ನು ಹೊರ ಜಗತ್ತಿಗೆ ಒಂದು ರೀತಿ ಅನಾವರಣ ಮಾಡಿದ್ದು, ಮುಖವಾಡನ ಕಳಚಿ ಬಿಸಾಕಿದ್ದು 2012-13 ಭಾಗದಲ್ಲಿ. ಅಂದರೆ ಸೌಜನ್ಯಗೆ ರೇಪಣ್ ಮಾಡಿರಾಯ್ತಲ್ಲ, ಆ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶ ಶುರುವಾಗುತ್ತೆ. ಅದನ್ನು ಜನವಾದಿ ಮಹಿಳಾ ಸಂಘಟನೆ ಇರ್ಬೋದು, ಅಲ್ಲಿಯ ಒಂದಷ್ಟು ಎಡಪಕ್ಷಗಳಿರ್ಬೋದು, ಅದಕ್ಕೆ ಸಾಥ್ ಕೊಟ್ಟವರು ಇವತ್ತು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ, ಇವತ್ತಿಗೂ ಏನು ದೊಡ್ಡ ಹೆಸರಿದೆ. ಅಂದರೆ ಸೌಜನ್ಯ ವಿಚಾರದಲ್ಲಿ ದೊಡ್ಡದಾಗಿ ಹೆಸರು ಕೇಳಿಬರ್ತಾಯಿದ್ದಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರು ಸಹ ಇದ್ದರು. ಜನವಾದಿ ಮಹಿಳಾ ಸಂಘಟನೆ ಇವರೆಲ್ಲ ಜೋರಾಗಿ ಮಾಡಿದ್ರು. ಆವಾಗ ಹೊರ ಜಗತ್ತಿಗೆ ಧರ್ಮಸ್ಥಳದ ಇನ್ನೊಂದು ಮುಖ ಅನಾವರಣ ಆಯಿತು. ಅಲ್ಲಿವರೆಗೂ ಮಾತನಾಡುವ ಮಂಜುನಾಥ, ನಡೆದಾಡೋ ಮಂಜುನಾಥನೋ, ಓಡಾಡೋ ಮಂಜುನಾಥನೋ, ಮಲ್ಕಡೋ ಮಂಜುನಾಥನೋ, ಈ ಥರ ಎಲ್ಲ ಒಂದಷ್ಟು ಬಿರುದುಗಳಿತ್ತಲ್ಲ. ಮತ್ತು ಅದಾದಮೇಲೆ ಸಂತೋಷ್ ರಾವ್ನ ಹಿಡಿದು ಒಳಗಾಗ್ತಾರೆ. ಈಗ ಮತ್ತೆ ಕೆಲವು ವರ್ಷಗಳಿಂದ ಬಂತಲ್ಲ, ಸಂತೋಷ್ ರಾವ್ ಅಲ್ಲ, ಆತ ರೇಪ್ ಮಾಡಿಲ್ಲ, ಆತ ಕೊಲೆ ಮಾಡಿಲ್ಲ ಅಂತ ಬಂದಾಗ ಮತ್ತೆ ಬುಗಿಲು ಹೇಳುತ್ತೆ. ಹಾಗಾದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಆವಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದು ಮತ್ತಿದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಕರಾವಳಿ ಭಾಗದಲ್ಲಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳಿದ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಫಸ್ಟ್ ಯಾರೂ ಮಾತಾಡಿರಲಿಲ್ಲ. ಅಲ್ಲಿ ತಿಮ್ರೋಡಿಯವರು ಮಾತಾಡ್ತಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಏಕವಚನದಲ್ಲಿ ಕರೆದಿದ್ದಿರ್ಬೋದು, ಮುಖಾಮುಖಿ ನೋಡ್ದಂಗೆ ಜಾಡ್ಸಿ ಮಾತಾಡಿದ್ದು ಅಂದರೆ ಅದು ನಮ್ಮ ಕನ್ನಡ ಜಾಣಜಾಣಿ ಯೂಟ್ಯೂಬ್ ಚಾನಲ್ಲೇ, ಅದು ನಾನೇ ಕೂತ್ಕೊಂಡು ಮಾತಾಡಿದ್ದು, ಫಸ್ಟ್ ಟೈಮ್ ಮಾತಾಡಿದ್ದು ಈ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಅದುವರೆಗೂ ಯಾರೂ ತಲೆ ಹಾಕಿರಲಿಲ್ಲ. ಮತ್ತು ನಮ್ಮ ಅದೇ ಜನವಾದಿ ಮಹಿಳಾ ಸಂಘಟನೆಯ ಪ್ರಭಾ ಬೆಳವಂಗ್ಲ ಅವರು, ಯಾಕೆಂದರೆ ಆ ವಿಚಾರಗಳು ತುಂಬ ಗೊತ್ತಿತ್ತು ಅವರಿಗೆ. ಅವರು 12-13 ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಮತ್ತು ಅವರ ಸಂಘಟನೆ ಸಹ ಅಲ್ಲಿ ಭಾಳ ಜೋರಾಗಿರೋದ್ರಿಂದ, ಆ ಬೆಳ್ತಂಗಡಿ ಭಾಗದಲ್ಲಿರೋದ್ರಿಂದ ವಿಚಾರಗಳು ಗೊತ್ತಿತ್ತು. ಸ್ನೇಹಿತರಿಂದ ಮಾಹಿತಿ ಪಡಿತಾ ಇದ್ರು ಅವರು. ಮತ್ತು ಈ 460 ಕೇಸು ಮತ್ತೊಂದು ಅದನ್ನೆಲ್ಲ ಫಸ್ಟ್ ನಾವು ಶುರು ಮಾಡಿದ್ದೆ ನಮ್ಮ ಚಾನಲಲ್ಲಿ. ಪ್ರಭಾ ಬೆಳವಂಗ್ಲವ್ರು ಮಾತಾಡ್ತಾರೆ ಅಂಕಿಅಂಶ ಇಟ್ಕೊಂಡು. ಆದರೆ
ಸೈದ್ಧಾಂತಿಕವಾಗಿ ಹೆಗಡೆನ ಪ್ರಶ್ನೆ ಮಾಡೋದಿರ್ಬೋದು, ಅಥವಾ ಸೌಜನ್ಯ ಗೌಡ ಅನ್ನೋ ಒಂದು ಹೆಣ್ಮಗಳಿಗೆ ಆದ ಅನ್ಯಾಯ ಇರ್ಬೋದು. ಸಹಜವಾಗಿ ಹಲವಾರು ಪ್ರಸ್ತುತ ವಿಚಾರಗಳನ್ನ ನಾನು ಹೆಂಗೆ ಮಾತಾಡ್ತಾ ಇದ್ದೆ ನಾನು ತೋಚಿದಂಗೆ ಅದೇ ರೀತಿಯಲ್ಲಿ ನಾನು ಧ್ವನಿ ಎತ್ತಿದೆ. ಆವಾಗ ಇದೇ ಇವತ್ತೇನು ಭಾಳ ಒಂದು ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಗಿರೀಶ್ ಮಟ್ಟಣ್ಣನವರು ಇದ್ದಾರಲ್ಲ, ಅವರು ಅದರಿಂದ ಎಂಟ್ರಿ ಆಗಿರಲಿಲ್ಲ, ಅವರು ಬಂದಿರಲಿಲ್ಲ. ಮತ್ತು ಸೌಜನ್ಯ ವಿಚಾರ ಮಾತಾಡಿರೋ ಕಾರಣಕ್ಕೆ ಈ ದಿನ .com ಅನ್ನುವ ಒಂದು ಯೂಟ್ಯೂಬ್ ಚಾನಲ್ನನ್ನು ಇವರು ಕಾನೂನಿಗೆ ಕಂಪ್ಲೇಂಟ್ ಕೊಟ್ಟು ಮತ್ತೊಂದು ಕೇಸ್ ಹಾಕ್ಸ್ಬಿಟ್ಟು ಇವತ್ತು ಮುಚ್ಚಿದಾರಲ್ಲ. ಹೌದು, ಯೂಟ್ಯೂಬ್ ಚಾನಲ್ ನೋಡಿ, ಸತ್ಯ ಹೇಳೋದಕ್ಕೆ ಚಾನಲ್ನೇ ಮುಚ್ಚಿಬಿಟ್ಟಿದ್ದಾರೆ ಇವರು. ಎಂಥ ನೀಚಿರ್ಬೋದು. ಈ ದಿನ .com ಸಹ ಬಂದಿರಲಿಲ್ಲ. ಇನ್ನು ಸ್ವತಃ ನಾನೇ ಫೋನ್ ಮಾಡಿ ಅಲ್ಲೇ ಒಂದಷ್ಟು ನಂಗೆ ಪರಿಚಯ ಸ್ನೇಹಿತರು ಸಹ ನೋಡಿ ಇದ್ರ ಬಗ್ಗೆ ಮಾತಾಡಬೇಕು, ನಿಮ್ಮಂಥವ್ರು ಮಾತಾಡ್ರೆ ಅದಕ್ಕೊಂದು ನ್ಯಾಯ ಅಂತ ಹೇಳ್ಬಿಟ್ಟು ನಾನು ಸಹ ವೈಯಕ್ತಿಕವರು ಚಾನಲ್ವರೆಗೂ ಮಾತಾಡ್ತೀನಿ. ಮತ್ತು ಒಡನಾಡಿ ಸಂಸ್ಥೆನೂ ಬಂದಿರಲಿಲ್ಲ. ನಿನ್ನ ಯಾವ ಯೂಟ್ಯೂಬ್ ಚಾನಲ್ ಸಹ ಮಾತಾಡೋಕೆ ರೆಡಿ ಇರಲ್ಲ. ಇವತ್ತಿಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ವಿರುದ್ಧ ಅನ್ನೋದಕ್ಕಿಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಣ್ಣ ಪುಟ್ಟದ್ದು ಮಾತಾಡ್ತಾರೆ. ಅಲ್ಲಿ ಯಾವನೋ ಮುಸ್ಲಿಂ ಹುಡುಗಿನ ಯಾವನೋ ಮದುವೆ ಆದ್ಲಂತೆ, ಅದೇನೋ ಮುಸ್ಲಿಂ ಮತಾಂತರ ಮಾಡಿಬಿಟ್ರಂತೆ, ಲವ್ಜಿ ಆದಂತೆ, ಇನ್ನೇನೋ ಕರ್ಮ ಅಂತೆ. ಈ ಯಾವುದಕ್ಕೆ ಸಣ್ಣದನ್ನೆಲ್ಲ ಸುಮ್ಮನೆ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವ, ಗಂಟೆಗಟ್ಟಲೆ ಬಿಂಬಿಸುವ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದೇ ಧರ್ಮಸ್ಥಳದ ವಿಚಾರದಲ್ಲಿ ಯಾರೂ ಬಾಯಿ ಬಿಡ್ತಾ ಇಲ್ಲ. ಆದರೆ ಏಕೈಕ ಚಾನಲ್ಲು ಪವರ್ ಟಿ ವಿಯವ್ರು ಮಾತಾಡ್ತಾವ್ರೆ ಆದರೆ ಪ್ರಸಾದ ತೊಗೊಂಡು ಮಾತಾಡ್ತಾವ್ರೆ. ಗೊತ್ತಿದೆಯೇ ಪ್ರಸಾದ ತೊಗೊಂಡ್ರು ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಅವರು ಮಾತನಾಡುವ ಮಂಜುನಾಥ, ಅವರು ಒದ್ದಾಡೋ ಮಂಜುನಾಥ, ಬಿದ್ದಾಡೋ ಮಂಜುನಾಥ, ಓಡಾಡೋ ಮಂಜುನಾಥ, ಇನ್ಯಾವುದೋ ಮಂಜುನಾಥ. ಮಂಜುನಾಥನಿಗೆ ಇವ್ರಿಗೆ ಏನು ರೀ ಸಂಬಂಧ? ಅದು ದೇವರು. ಇಲ್ಲಿ ಧರ್ಮಸ್ಥಳದ ಮಂಜುನಾಥ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ. ಜನಸಾಮಾನ್ಯರು ಏನು ಭಕ್ತಿ ಇಟ್ಕೊಂಡರೋ ಹಂಗೆ ಇಟ್ಕೊಂಡಿದ್ದಾರೆ, ಹಂಗೆ ಪಾದಯಾತ್ರೆ ಮಾಡ್ತಾವ್ರೆ, ಹಂಗೆ ತೊಗೊಂಡು ದುಡ್ಡು ಹಾಕ್ತಾವ್ರೆ. ಆ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾವ್ರಲ್ಲ, ಆ ದುಡ್ಡನ್ನು ಬಳಸ್ಕೊಂಡು ಅಧಿಕಾರವನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಮಾಡಬಾರ್ದು ಹಲ್ಕಟ್ಟು ಕೆಲಸ ಮಾಡ್ತಾವ್ರಲ್ಲ, ಇವ್ರ ವಿರುದ್ಧ ಮಾತಾಡ್ತಾ ಇರೋದು. ಅದನ್ನು ನೀವು ದೇವ್ರಿಗೆ ಯಾಕೆ ತಿರುಗಿಸ್ತೀರಾ? ಟಾರ್ಗೆಟ್ ಧರ್ಮಸ್ಥಳ ಅಂತೆ. ಧರ್ಮಸ್ಥಳ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ. ಧರ್ಮಸ್ಥಳ ಅಂತ ಹೆಸರು ಯಾಕೆ ಬರ್ತಾ ಇದೆ ಅಂದರೆ ಅವರು ಅಲ್ಲಿದ್ದಾರೆ, ಅದು ಮುಖ್ಯಸ್ಥರು, ಅವರು ಆಡಳಿತಾಧಿಕಾರಿ, ಅವರು ಅದಕ್ಕೋಸ್ಕರ ಹೆಸರು ತಗೋತಾವ್ರೆ. ಅದಿಲ್ಲ ಅಂದರೆ ಸಪ್ರೇಟಾಗಿ ಅಸ್ತಿತ್ವ ಇಲ್ಲಿದೆ, ಇವರಿಗೆ ಅಸ್ತಿತ್ವಗಳೇ ಇರಲ್ಲ ಇವರಿಗೆ, ಅಲ್ವಾ? ಸರಿ, ಇರಲಿ. ಈ ಥರ ಎಲ್ಲ ಚಳುವಳಿ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಇತ್ತೀಚೆಗೆ ಸಮೀರ್ ಅನ್ನೋ ಹುಡುಗ ಒಂದು ವಿಡಿಯೋ ಮಾಡ್ದ, ತುಂಬ ಹಲ್ಚಲ್ ಹೇಳಿಸ್ತು. ದೊಡ್ಡ ಮಟ್ಟದಲ್ಲಿ ನೋಡಬಾರ್ದ್ರಲ್ಲ ನೋಡಿರೋದನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಅದನ್ನು ಕೇಸ್ ಹಾಕಿರೋ ಹುಡುಗನ ಮೇಲೂ ಮತ್ತೊಂದು ವಿಡಿಯೋ ಬಿಟ್ಟ ಅಂತ ಹೇಳಿದರು. ನಾನು ಹೇಳ್ತಾ ಇರೋದು ಸೌಜನ್ಯ ವಿರುದ್ಧವಾಗಿ ಅವತ್ತಿಂಗೆ ಜನವಾದಿ ಮಹಿಳಾ ಸಂಘಟನೆ ಅಥವಾ ಬೇರೆ ಬೇರೆ ಸಂಘಟನೆಗಳೆಲ್ಲ ನಿಂತು ಇವತ್ತು ಒಂದು ಸಂಘಟನಾತ್ಮಕವಾಗಿ ಹೆಸರು ತಗೊಂಡು ಸೌಜನ್ಯ ಪರವಾದ ಈ ಧರ್ಮಸ್ಥಳದ ಆಡಳಿತ ವಿರುದ್ಧವಾಗಿ ಹೋರಾಟ ಮಾಡ್ತಿರೋ ಒಂದು ಸಂಘಟನೆ ಯಾವುದು ಅಂತ ಕೇಳಿದರೆ ದಯವಿಟ್ಟು ಹೇಳಿ. ನಿರ್ದಿಷ್ಟವಾಗಿ ಯಾವ ಸಂಘಟನೆ ಹೆಸರು ಬರ್ತಾ ಇಲ್ಲ. ಒಂದು ಹೆಸರು ಜೋರ ಬರುತ್ತೆ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಅವ್ರ ಸಪೋರ್ಟ ನಿಂತರು ಗಿರೀಶ್ ಮಟ್ಟಣ್ಣನವರು, ಈ ಥರ ಹೆಸರು ಬರುತ್ತೆ. ಆದರೆ ನಿಜವಾಗ್ಲೂ ಸಹ ಹೋರಾಟ ಆಗಬೇಕಾಗಿರೋದು ಜನಚಳವಳಿ ಆಗಬೇಕು. ಹಾಗಾದ್ರೆ ಆಗ್ತಾ ಇಲ್ವಾ? ಆ ಭಾಗದಲ್ಲಿ ಜನ ಸೇರಲ್ವಾ? ಖಂಡಿತ ಸೇರ್ತಾರೆ. ಒಂದು ಸಲ ತಿಮ್ರೋಡಿಯವ್ರು ಕರೆ ಕೊಟ್ಟರೆ 10,000, 15,000, 20,000 ಜನ ಸೇರ್ತಾರೆ. ಆದರೆ ಅದು ಒಬ್ಬ ವ್ಯಕ್ತಿಯಾಗಿ ಬಿಂಬಿಸ್ತಾ ಇದೆ ವಿನಃ ಒಟ್ಟಾರೆ ಸಂಘಟನಾತ್ಮಕವಾಗಿ ಚಳುವಳಿ ಆಗ್ತಾಯಿಲ್ಲ. ಇದು ಫೇಲ್ ಆಗ್ತಾಯಿದೆ. ಆಯಿತು, ಅಲ್ಲಿ ಏನಾಗ್ತಾಯಿದೆ, ವೇದಿಕೆ ಆಗುತ್ತೆ. ವೀರೇಂದ್ರ ಹೆಗಡೆ ಅವ್ರನ್ನ ಬೇರೆ ಬೇರೆ ಅದಕ್ಕೆ ಅವರು ಸ್ಟೇ ಆರ್ಡರ್ ತಂದರೆ ಹಿಂಗೆ ಮಾತಾಡಬಾರ್ದು ಹಂಗೆ ಮಾತಾಡಬಾರ್ದು ಅಂತ. ಅದಕ್ಕೆ ಏನು ಪದಗಳಲ್ಲಿ ಆಟ ಆಡ್ಬೋದಲ್ವಾ? ಹಂಗಲ್ಲಿ ಹಿಂಗೆ ತಿರ್ಗಾ ಮುರ್ಗ ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತಾ ಇರ್ಬೋದು, ಅದು ನಡೀತಾನೆ ಇದೆ. ಆದರೆ ಜನಚಳವಳಿ ರೂಪುಗೊಂಡಾಗ ನಾವು ಈ ಹೆಗಡೆನ ಒಂದು ಮಟ್ಟಕ್ಕೆ ಕೇಳಬೇಕು. ಯಾಕೆಂದರೆ ಅವರು ಮುಖ್ಯಸ್ಥರಾಗಿದ್ದಾರೆ, ಆಡಳಿತಾಧಿಕಾರಿಯಾಗಿದ್ದಾರೆ, ಆಮೇಲೆ ಇವ್ರನ್ನ ದೇವ್ರನ್ನ ಪೂಜೆ ಮಾಡ್ತಾರೆ ಒಂದಷ್ಟು ಜನ. ಅದಕ್ಕೋಸ್ಕರ ನಿಮ್ಮ ನೈತಿಕತೆ ಏನು ಅಂತೇಳಿ ಅವ್ರನ್ನ ಕೇಳಬೇಕು. ಅವರು ಅದಕ್ಕೆ ಸೊಪ್ಪಾಗ್ತಾ ಇದ್ದಾಗ, ಇನ್ನೂ ಹೋರಾಟಗಾರರ ಮೇಲೆ ಕೇಸ್ ಆಗ್ತಾ ಇದ್ದಾಗ ಯಾರನ್ನ ಕೇಳಬೇಕು? ಪ್ರಜಾಪ್ರಭುತ್ವದಲ್ಲಿ ಇದು ಪ್ರಜಾಪ್ರಭುತ್ವ ತಾನೆ, ಸರ್ವಾಧಿಕಾರಿ ಅಲ್ಲ ತಾನೆ. ಯಾರನ್ನ ಕೇಳಬೇಕು? ಆಡಳಿತದಲ್ಲಿರುವ ಸರ್ಕಾರವನ್ನು ಕೇಳಬೇಕಾಗಿರೋದು ಇವತ್ತು ಸಿದ್ದರಾಮಯ್ಯವ್ರನ್ನ ಕೇಳಬೇಕು, ಹೋಮ್ ಮಿನಿಸ್ಟರ್ ಪರಮೇಶ್ವರನ್ನ ಕೇಳಬೇಕು, ಉಪಮುಖ್ಯಮಂತ್ರಿಗಳನ್ನ ಕೇಳಬೇಕು. ದುರ್ದೈವ ಅಂದರೆ ಇದೇ ಮುಖ್ಯಮಂತ್ರಿಗಳು ವಿಚಾರವಾದಿ ಸಿದ್ದರಾಮಯ್ಯನವರು, ಸಮಾಜವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಹಜವಾಗಿ ದೇವರು ದಿಂಡ್ರು ಮಂತ್ರ ಇದರಲ್ಲಿ ನಂಬಿಕೆ ಇಟ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಹೋಗಿ ಇದೇ ಧರ್ಮಾಧಿಕಾರಿ ಎದುರುಗಡೆ ಕೂತ್ಕೊಂಡು ಅಂಗಿ ಬೀಚ್ಕೊಂಡು ಬೆತ್ತಲೆ ಕೂತ್ಕೋತಾರಪ್ಪ. ಏನು ಮಾಡೋದು? ಇವರೇ ಸರ್ಕಾರನೇ ಪ್ರಭುತ್ವನೇ ಹೋಗಿ ಯಾರ ವಿರುದ್ಧ ಜನ ಆಕ್ರೋಶ ಪಡ್ತಾ ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಇವರು ಅಂಗಿ ಬಿಚ್ಕೊಂಡು ಬೆತ್ತಲೆ ಕೂತ್ಕೋತಾರೆ ಅಂದರೆ ಏನು ಹೇಳಬೇಕು? ಬೇಲಿನೇ ಎದ್ವಲ ಮೇದ್ರೆ ಯಾರು ಇದು ಮಾಡಬೇಕು? ನಾವು ದರೆನೇ ಎತ್ತಿ ಉರಿದ್ಬಿಟ್ರೆ ಯಾರ ಹತ್ರಕ್ಕೆ ಹೋಗಬೇಕು?
ಹಾಗಾಗಿ ಇವತ್ತು ನೋಡಿ, ಚನ್ನಪಟ್ಟಣದ ಅಲ್ಲಿ ಅಲ್ಲ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಏನು ರೈತರ ಚಳವಳಿ ಸಕ್ಸಸ್ ಆಯ್ತಲ್ಲ, 3 ವರ್ಷ ಸತತವಾಗಿ ಚಳವಳಿ ಮಾಡ್ತಾಯಿದ್ರು. ಈಗ ಸರ್ಕಾರ ನಿಮ್ಮ ಜಮೀನು ಬಿಡ್ತೀವಿ, ನಾವು ತೊಗೊಳಲ್ಲ ಅಂತ ಹೇಳಿದರು. ಕೆಲವರು ಏನೋ ದೊಡ್ಡ ಸಿದ್ದರಾಮಯ್ಯ ಅದು ಇದು ಅಂತ ಮಾತಾಡ್ತಾವ್ರೆ. ಏನಿಲ್ಲ, ಅವರೇನು ಮನವಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಆಯ್ತು ಹೋಗ್ರಿ ನಿಮ್ಮ ಜಮೀನು ಬೇಡ ಅಂತ ಹೇಳಲಿಲ್ಲ. ಸತತವಾಗಿ 3 ವರ್ಷಗಳ ಹೋರಾಟ ಆಗಿದೆ. ಸತತವಾಗಿ 3 ವರ್ಷಗಳ ಕಾಲ ಹೋರಾಟ ಆಗಿದೆ. ಅದು ಸುಮ್ಮನೇನಾಗಿಲ್ಲ. ಹೋರಾಟ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ಸಿದ್ದರಾಮಯ್ಯ ತಲೆಬಾಗಿದ್ರು. ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೆಲವೊಂದು ಪಕ್ಷಗಳು ರಾಷ್ಟ್ರೀಯ ನಾಯಕರೆಲ್ಲ ಬಂದರು. ರಾಷ್ಟ್ರೀಯ ನಾಯಕರುಗಳು ಬಂದು ಏನು ಮಾಡಿದರು, ಡೆಲ್ಲಿಯಲ್ಲಿ ಮೋದಿ ವಿರುದ್ಧ ಏನು ರೈತರ ದೊಡ್ಡ ಮಟ್ಟದಲ್ಲಿ ನಿಂತರಲ್ಲ, ಆ ಕಡೆ ಪಂಜಾಬು UP ರೈತರೆಲ್ಲ ವರ್ಷಾನುಗಟ್ಟಲೆ ಕುಂತಿದ್ರಲ್ಲ, ಆ ರೀತಿ ಹೋರಾಟ ಕಟ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಇವ್ರಿಗೆ ಯಾಕೆ ಗೊತ್ತಾಯಿತು ಇದು ಬೇರೆ ಥರ ಸುದ್ದಿ ಆಗುತ್ತೆ ಅಂತ. ಮತ್ತು ಪ್ರಕಾಶ್ ರೈ ಅಂತ ಬೇರೆ ಬೇರೆ ಸಿನಿಮಾ ಸ್ಟಾರ್ಗಳೆಲ್ಲ ಬಂದಿರೋದಕ್ಕೆ ಆವಾಗ ಅರ್ಥ ಆಯಿತು ಯಾಕೋ ಸರಿಯಾಗಲ್ಲ, ಇದು ತುಂಬ ಡೇಂಜರ್ ಅಂತೇಳಿ ಸಿದ್ದರಾಮಯ್ಯ ಬಿಟ್ಟರೆ ವಿನಃ ಯಾವ ತಾಯ್ತನೂ ಮತ್ತೊಂದು ಮಗದೊಂದು ಇಲ್ಲ. ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು ಸುಮ್ಮನೆ. ಸರಿನಾ? ಹೋರಾಟನೇ ಆಗಿರೋದು. ಅಂದರೆ ತೇಜಸ್ವಿಯರು ಯಾವತ್ತೂ ಹೇಳ್ತಾಯಿದ್ರು, ಇಲ್ಲಿ ಪ್ರತಿಯೊಂದನ್ನು ಸಹ ನೀವು ಹೋರಾಟ ಮಾಡೇ ಪಡಿಬೇಕು, ಸುಮ್ಮನೆ ಯಾವುದು ಸಿಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಸೌಜನ್ಯ, ಇಲ್ಲಿ ಸೌಜನ್ಯ ಅಷ್ಟೇ ನಮಗೆ ಕಿಟಕಿ. ಸೌಜನ್ಯ ಮುಖಾಂತರ ಅಲ್ಲಿ ಸಿಕ್ಕಾಪಟ್ಟೆ ನಡೆದಿದೆಯಲ್ಲ. ಸೌಜನ್ಯ ಅಷ್ಟೇ ಅಲ್ಲ, ಅಲ್ಲಿ ಡಬಲ್ ಮರ್ಡರ್ಗಳಾಗಿದೆ, ಯಮುನಾ ಮತ್ತು ನಾರಾಯಣ ಅವ್ರದ್ದಾಗಿದೆ, ತುಂಬ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆಯಲ್ವಾ. ಎಲ್ಲರಿಗೂ ನ್ಯಾಯ ಸಿಗಬೇಕಲ್ವ. ಹಂಗಾಗಿ ಸರ್ಕಾರನ ಒತ್ತಾಯ ಮಾಡಬೇಕು. ಇನ್ನು ಸಾಕು ಈ ವೀರೇಂದ್ರ ಹೆಗಡೆ ನಾವು ಅಚಾಮಗೋಚರ ಉಗ್ಯೋದಾಗಲಿ, ಉಗಿದ ತಕ್ಷಣ ಇನ್ಯಾರೋ ಪ್ರಸಾದ ತಗೊಂಡು ಇದ್ಯಾವುದೋ ಇನ್ಯಾರೋ TV ಚಾನಲ್ ಕೂತ್ಕೊಂಡು ಅವ್ರನ್ನ ಅಯ್ಯೋ ಇವರು ಪೂಜ್ಯರು, ನಡೆದಾಡೋ ದೇವರು, ಅದು ಇದು ಅಂದ್ಕೊಂಡು ಮಣ್ಣು ಮುಚ್ಚಿ ತಿನ್ಕೊಂಡು ಅವ್ರು ಪ್ರಸಾದ ತಿನ್ಕೊಂಡು ಮಾತಾಡೋದಾಗಲಿ, ಇದು ಒಂದು ರೀತಿ ನೋಡಲಿಕ್ಕೆ ಜನಗಳಿಗೆ ಮಜಾ ಇರುತ್ತೆ. ಬಿಟ್ಟರೆ ಅವರೊಂದು ಸಲ ಇವರೊಂದು ಸಲ ಇದಾಗಬಾರ್ದು. ಇದಾಗಬೇಕಾಗಿರೋದು ಜನಚಳವಳಿ ಆಗಬೇಕು, ವ್ಯಕ್ತಿ ಕೇಂದ್ರಿತ ಆಗಬಾರ್ದು. ಜನಸಾಮಾನ್ಯರ ನಡುವೆ ಚಳುವಳಿ ಹೋದಾಗ ಮಾತ್ರ ಸರ್ಕಾರ ಸಹ ಮುಣಿಬೇಕಾಗುತ್ತೆ. ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಬರೀ ವೀರೇಂದ್ರ ಹೆಗಡೆನೇ, ನಾವು ಯಾರೂ ಇಲ್ಲಿ ಹೆಗಡೆ ಟಾರ್ಗೆಟ್ ಮಾಡ್ತಾಯಿಲ್ಲ, ಅಥವಾ ಮಾಡ್ತಾಯಿದ್ರು ತಪ್ಪದು. ನಮಗಲ್ಲಿ ಹೆಗಡೆ ಅದು ಮುಖ್ಯಸ್ಥರಾಗಿದ್ರು ಅನ್ನೋ ಕಾರಣಕ್ಕೆ ಮಾತ್ರ ಗೊತ್ತಿಲ್ಲ ಹೆಗಡೆ ಮಾಡಿದರೋ ಮತ್ತೊಂದು ಮಾಡಿದರೋ ಅಂತ ಹೇಳ್ಬಿಟ್ಟು. ಯಾಕೆ ಹೆಗಡೆ ಕೇಳ್ತಾವ್ರೆ ಅಂದರೆ, ನೀವು ಮುಖ್ಯಸ್ಥರಾಗಿದ್ದೀರ, ನಿಮ್ಮ ಕಾಲ್ಬುಡದಲ್ಲಿ ತರಲಾಗಿದೆ ರೀ. ಲಕ್ಷಾಂತರ ಜನ ಬಂದು ಸೇರುವ ಜಾಗ, ವರ್ಷಕ್ಕೆ ಕೋಟ್ಯಾಂತರ ಜನ ಬಂದಿರ್ತಾರೆ, ದುಡ್ಡು ಬರುತ್ತೆ, ಇಷ್ಟೆಲ್ಲ ಇರಬೇಕಾರೆ ಮತ್ತು ಅವ್ರು ರಾಜಕೀಯವಾಗೂ ಸಹ ಇವತ್ತು ಒಂದು ಅಧಿಕಾರ ಸಿಕ್ಕಿದೆ, ಸಿಕ್ಕಾಪಟ್ಟೆ ಪ್ರಭಾವಿ ಮನ್ನಣೆ ಎಲ್ಲ ಇದ್ದಾಗ ನಿಮ್ಮ ಕಾಲ್ಬುಡದಲ್ಲಿ ಇಷ್ಟೆಲ್ಲ 100 ರೇಪ್ಗಳಾಗಿದೆ, ಮರ್ಡರ್ಗಳಾಗಿದೆ, ಕಾಣಿಯಾಗಿದ್ದಾರೆ, ಇಷ್ಟೆಲ್ಲ ಆಗಿದೆ ಅಂತ ಕೇಳಿ ಬಂದಾಗ ಸ್ವತಃ ಆ ಮುಖ್ಯಸ್ಥನೇ ತನಿಖೆಗೊಳಪಡಿಸ್ಬೇಕಾಗಿತ್ತು ನೈತಿಕತೆ ದೃಷ್ಟಿಯಿಂದ. ಇಲ್ಲ, ನಮ್ಮ ಮೇಲೆ ಈ ಥರ ಕೆಟ್ಟ ಹೆಸರು ಬರ್ತಾ ಇದೆ, ಇದು ಐತಿಹಾಸಿಕ ಸ್ಥಳ, ನಮಗೆ ಭಾಳ ದೊಡ್ಡ ಹೆಸರಿದೆ, ಜನಸಾಮಾನ್ಯ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ನಂಬಿಕೆ ದ್ರೋಹ ಮಾಡಲ್ಲ, ವಂಚನೆ ಮಾಡಲ್ಲ, ನಾವು ದ್ರೋಹಿಗಳಲ್ಲ, ಅಯೋಗ್ಯರಲ್ಲ, ನಾವು ಸಾಚಾಗಳು. ಅದು ತೋರ್ಸೋಕ್ಕೋಸ್ಕರ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಲೆಟ್ರ್ ಬರೀಬೇಕಾಯಿತು. ದೊಡ್ಡ ಪ್ರಾಮಾಣಿಕವಾದ ಪಾರದರ್ಶಕವಾದ ಅಲ್ಲಿ ತನಿಖೆಯಾಗಿ ಏನೂ ಇಲ್ಲ ಅಂತ ಪುಟಕ್ಕೆ ಚಿನ್ನ ಅಂತ ಪ್ರೂವ್ ಮಾಡಬೇಕಾಯಿತು. ಅವ್ರು ಮಾಡ್ತಾಯಿಲ್ಲ ಅಂದಾಗ ಅಲ್ಲಿ ಏನೋ ಇದೆ ಅಂತ ಅರ್ಥ ತಾನೆ, ಏನೋ ಇದೆ ಅಂತ. ಅವಾಗ ಯಾರನ್ನು ಕೇಳಬೇಕು ನಾವು? ಬರೀ ಅಪ್ಪನ ಬೈಕೊಂಡು ಇನ್ಯಾರಿಗೋ ಮಜಾ ಕೊಡೋದು, ಅವ್ರನ್ನ ಪರವಾಗಿ ಮಾತಾಡ್ಕೊಂಡು ಅವ್ರನ್ನ ಬೈದವ್ರನ್ನ ಇನ್ಯಾರೋ ಬೈಕೊಂಡು, ಈ ತಿಮ್ರೋಡಿ ಅಂತಾರನ್ನ ರಾಕೇಶ್ ಶೆಟ್ಟಿ ಅಂತ ಬಾಯಿ ಬಂದಾಗ ಅವನು ಕೆಟ್ಟ ಮಾತು ಅವನು ಬೈಯೋದು, ಇದು ಮಜಾ ಇರುತ್ತೆ. ಬಿಟ್ಟರೆ ಇನ್ನೇನೂ ಆಗಲ್ಲ. ಇಲ್ಲಿ ಸೌಜನ್ಯ ನೆಪ ಇಟ್ಕೊಂಡು ಅಲ್ಲಿ ಹಲವಾರು ಜನ ನ್ಯಾಯ ಸಿಗಬೇಕು, 100 ಜನ ಸಿಗಬೇಕು ಅಂದರೆ ಇದಕ್ಕೆ ಸರ್ಕಾರನೇ ಮುಂದೆ ಇಡಬೇಕು. ಸರ್ಕಾರ ಅವರು ಇದನ್ನ ಮುತುವರ್ಜಿ ವಹಿಸಿ ನಮ್ಮ ರಾಜ್ಯದಲ್ಲಿ ಹಿಂಗಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ತಗೋಬೇಕೇ ವಿನಃ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಅಂದರೆ ಸರ್ಕಾರನ ತಗೋಬೇಕು ಅಂದರೆ ಆಗಬೇಕಾಗಿರೋದು ಜನಚಳವಳಿ ಆಗಬೇಕು, ವ್ಯಕ್ತಿ ಕೇಂದ್ರಿತ ಆಗಬಾರ್ದು. ಇಲ್ಲಿ ಯಾರು ತಿಮ್ರೋಡಿ ಮುಖ್ಯಸ್ಥರಾಗಬಾರ್ದು, ಅಥವಾ ಮಠಣ್ಣನವರಾಗಲಿ, ಇನ್ಯಾರೋ ಆಗಲಿ, ಮತ್ತೊಂದಾಗಲಿ, ಅದೆಲ್ಲ ಆಗಬೇಕಾಗಿರೋದು ಇದು ಸಂಘಟನಾತ್ಮಕವಾಗಿ. ಹೆಂಗೆ ಚನ್ನರಾಯಪಟ್ಟಣ ರೈತರಿಗೆ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, ಕನ್ನಡ ಸಂಘಟನೆಗಳಿರ್ಬೋದು, ಪ್ರಗತಿಪರರಿರ್ಬೋದು, ಒಟ್ಟಾರೆ ಮನುಷ್ಯತ್ವ ಪರವಾಗಿದ್ದರು, ರೈತರ ಪರವಾಗಿದ್ದರು, ಎಲ್ಲರೂ ಹೆಂಗೆ ಕೈ ಜೋಡಿಸಿದ್ರು ಹಂಗೆ ಸೌಜನ್ಯ ವಿಚಾರದಲ್ಲಿ ಎಲ್ಲರೂ ಜನಚಳವಳಿಯಾಗಿ ರೂಪುಗೊಂಡ್ರು ಮಾತ್ರ ಇದಕ್ಕೊಂದು ತಾರ್ಕಿಕ ಅಂತ ಕಾಣೋಕ್ಕೆ ಸಾಧ್ಯ ವಿನಃ ಅದು ಬಿಟ್ಬಿಟ್ಟು ಕೇವಲ ಹೆಗಡೆ ಬೈಕೊಂಡು ಕೂತ್ಕೊಂಡ್ರೆ, ಅಥವಾ ಬೈದವ್ರನ್ನ ಇನ್ಯಾರೋ ಅವ್ರನ್ನ ಬೈಕೊಂಡು ಕೂತ್ಕೊಂಡು ಸಮರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಇಲ್ಲಿ ಸೌಜನ್ಯ ಒಂದು ನೆಪ, ಅದು ಸಿಕ್ಕಾಪಟ್ಟೆ ಇದೆ ಅಲ್ಲಿ. ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇನ್ನು ಸಮೀರ್ ಅಂತ 100 ವಿಡಿಯೋ ಬಂದ್ರೂ ಅಷ್ಟೇ. ಯಾರೋ ಸಿನಿಮಾ ತೆಗೆಯೋಕೆ ಹೋಯ್ತವ್ರಲ್ಲ, ಸೌಜನ್ಯ ಹೋರಾಟ, ಸಿನಿಮಾ ತಕ್ಷಣ ಏನು ಸೌಜನ್ಯ ಹೋರಾಟ ಏನು ಆಗ್ಬಿಡಲ್ಲ. ಇನ್ನು 100 ಸಿನಿಮಾ ಬಂದರೂ ಅಷ್ಟೇ. ಸರ್ಕಾರಕ್ಕೆ ನಾವು ಇವತ್ತು ಒತ್ತಡ ಹಾಕಬೇಕು. ಸಿದ್ದರಾಮಯ್ಯವ್ರ ಮೇಲೆ ಹಾಕಬೇಕು, DK ಶಿವಕುಮಾರ್ ಅವ್ರ ಮೇಲೆ ಹಾಕಬೇಕು, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮೇಲೆ ಹಾಕಬೇಕು. ಇವರು ಇದನ್ನು ಮುತುವರ್ಜಿ ವಹಿಸಿ ಪ್ರಾಮಾಣಿಕವಾಗಿ ಮಾಡ್ತಾರಾ ಅನ್ನೋದು ಒಂದೇ ಪ್ರಶ್ನೆ.
ಜನಚಳವಳಿ ಆದಾಗ ಮಾತ್ರ ಸಕ್ಸಸ್ ಆಗುತ್ತೆ. ಅದು ಬಿಟ್ಟು ವ್ಯಕ್ತಿ ಕೇಂದ್ರಿತ ಆದರೆ ಇದು ಆಗಲ್ಲ, ತಾರ್ಕಿಕ ಅಂತ್ಯ ಕಾಣಲ್ಲ. ಹಿಂಗೇನೆ ಅದೇನೋ ಗಾದೆ ಹೇಳ್ತಾರಲ್ಲ, ಶಿಷ್ಯನಿಗೆ ಸಂಗೀತ ಕಲೀಲಿಲ್ಲ, ಗುರುಗಳಿಗೆ ಫೀಸ್ ತಪ್ಪಲಿಲ್ಲ ಅಂತ. ಹಂಗಾಗುತ್ತೆ ಅಷ್ಟೇ. ನಮಸ್ಕಾರ.